ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಜಿಪಿಆರ್ ಮೂಲಕ ಈ ಒಂದು ತಂತ್ರಜ್ಞಾನದ ಮೂಲಕ ಹುಡುಕುವ ಕೆಲಸವನ್ನ ಮಾಡಲಾಯಿತು, ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಇದೀಗ ಈ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ? ಮತ್ತೆ ಆತ ಹೇಳಿದ್ದು ಪಾರದರ್ಶಕವಾಗಿ ಇರಬೇಕು, ಯಾವುದೇ ಅನುಮಾನ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳಾಯ್ತಾ ಹೇಗೆ? ನವಿತಾ, ಸ್ಪಾಟ್ ನಂಬರ್ 13ರಲ್ಲಿ ನೀರಿನ ತೇವಾಂಶ ಭಾರಿ ಇದ್ದ ಕಾರಣಕ್ಕಾಗಿ ಅಲ್ಲಿ ಜಿಪಿಆರ್ ಮೂಲಕವಾಗಿ ಯಾವುದೇ ಸಿಸ್ಟಮ್ಗಳು ವರ್ಕೌಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಆತ JCB ಮೂಲಕವಾಗಿ ಹಿಟಾಚಿ ಕಾರ್ಯಾಚರಣೆ ಮೂಲಕವಾಗಿ ಅದರ ಉತ್ಖನನ ಮಾಡಬೇಕು ಅಂತ ಹೇಳಿಕೊಡಿದ್ದ. ಈ ನಿಟ್ಟಿನಲ್ಲಿ ಹಿಟಾಚಿ ಮೂಲಕವಾಗಿ ಈಗ ಉತ್ಖನನ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಜಿತೇಂದ್ರ ಕುಮಾರ್ ದಯಾಮ ಅವರು ನೇರವಾಗಿ ಆತನಲ್ಲಿ ಕೇಳಿದಂತ ಸಂದರ್ಭದಲ್ಲಿ ತನಗೆ ಜಿಪಿಆರ್ ಸಿಸ್ಟಮ್ ಅನ್ನ ಈ ಭಾಗದಲ್ಲಿ ಅಳವಡಿಕೆ ಮಾಡಬೇಕಾಗಿತ್ತು, ಆದ್ರೆ ತಾಂತ್ರಿಕ ಕಾರಣಗಳನ್ನು ಇಟ್ಕೊಂಡು ಇದೀಗ ಅದು ಸಾಧ್ಯವಾಗದ ಮಾತು ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಉತ್ಖನನ ಮಾಡಲೇಬೇಕೆಂದೇಳಿ ಅನಾಮಿಕ ಪಟ್ಟು ಹಿಡಿದಂತ ಹಿನ್ನೆಲೆಯಲ್ಲಿ ಈಗ JCB ಮೂಲಕವಾಗಿ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಎಷ್ಟು ಆಳ ಎಷ್ಟು ಅಗಲ ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಸ್ಪಾಟ್ ನಂಬರ್ 13 ಈ ಪ್ರಕರಣದ ಒಟ್ಟು ನಿರ್ಣಾಯಕ ಘಟ್ಟ ಅಂತ ಹೇಳಲಾಗ್ತಾ ಇತ್ತು. ಯಾಕೆಂದ್ರೆ ಕಳೆದ ಇಷ್ಟು ಸ್ಪಾಟ್ಗಳನ್ನ ಗಮನಿಸಿದಾಗ ಅನಾಮಿಕ ವ್ಯಕ್ತಿ ಕೆಲವೊಂದು ಸ್ಪಾಟ್ಗಳಲ್ಲಿ ವಿಷಯವನ್ನ ತೋರಿಸ್ತಿದ್ದ ಮತ್ತು 9 ರಿಂದ 12 ಸ್ಪಾಟ್ಗಳಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆ ಎಂಬ ಆತ್ಮವಿಶ್ವಾಸವನ್ನು ಹೊಂದಿಕೊಂಡಿದ್ದ. ಆತನ ಕೊನೆಯ ಆತ್ಮವಿಶ್ವಾಸ ಇದ್ದನಂತೂ ಇದೇ ಸ್ಪಾಟ್ ನಂಬರ್ 13ರಲ್ಲಿ. ಈ ಸ್ಪಾಟ್ ನಂಬರ್ 13ರಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಅನ್ನೋದನ್ನ ಆತ SIT ಮುಂದೆ ಹೇಳ್ಕೊಂಡಿದ್ದ ಮತ್ತು ಈತನ ಪರವಾದಂತಹ ವಕೀಲರು ಕೂಡ ಅದೇ ವಾದವನ್ನ ಮಂಡಿಸಿದ್ರು. ಕೊನೆಗೆ ಜಿಪಿಆರ್ ಸಿಸ್ಟಮ್ ಅನ್ನ ಅಳವಡಿಸಿ ನೋಡೋದಾದ್ರೂ ಕೂಡ ಯಾವುದೇ ರೀತಿಯಾಗಿ ಮಾಹಿತಿಗಳು ಪತ್ತೆ ಆಗಿಲ್ಲ. ಈ ಮೂಲಕವಾಗಿ ಹಿಟಾಚಿ ಮೂಲಕವಾಗಿ ನೇರ ಉತ್ಖನನ ಕಾರ್ಯ ಮಾಡೋಕೆ ಈಗ ತೀರ್ಮಾನ ಮಾಡಲಾಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಅವರ ಸಮ್ಮುಖದಲ್ಲಿ ಮತ್ತು ಸ್ವತಃ ದೂರುದಾರನೇ ಇಲ್ಲಿ ಇರುವಂತದ್ದು ಯಾವ ಭಾಗದಲ್ಲಿ ಅಗಿಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಹಿಟಾಚಿ ಮೂಲಕವಾಗಿ ಆ ಮಣ್ಣನ್ನ ತೆಗೆಯುವಂತ ಕೆಲಸಗಳನ್ನು ಕೂಡ ಆಗ್ತಾ ಇದೆ. ಈಗಾಗಲೇ ಸೋಕೋ ಅವರು ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 13 ಏನಿದೆ ಅದು ಬಹಳಷ್ಟು ಈ ಪ್ರಕರಣದಲ್ಲಿ ನಿರ್ಣಾಯಕ ಆಗುತ್ತೆ. ಯಾಕಂದ್ರೆ ಇಷ್ಟು ಸ್ಪಾಟ್ಗಳಲ್ಲಿ ಯಾವುದೇ ಕಳೆ ಬರದ ಅಂಶಗಳು ಸಿಗದಂತ ಹಿನ್ನೆಲೆಯಲ್ಲಿ ಈ ಸ್ಪಾಟ್ ನಲ್ಲಿ ಉತ್ಖನನ ಮಾಡಲೇಬೇಕೆಂದು ಹೇಳಿ ಪಟ್ಟು ಹಿಡಿದ ಕಾರಣಕ್ಕಾಗಿ ಈ ಸ್ಪಾಟ್ ನಂಬರ್ 13 ಬಹಳಷ್ಟು ನಿರ್ಣಾಯಕ ಘಟ್ಟದತ್ತ ಹೋಗ್ತಾ ಇದೆ. ಸುಮಾರು 10 ಅಡಿ ಆಳಕ್ಕೆ ಮಣ್ಣನ್ನ ತೆಗಿಬೇಕಾದಂತಹ ಅನಿವಾರ್ಯತೆ ಕೂಡ ಸದ್ಯಕ್ಕಿರುವಂತದ್ದು. ನೀವು ಮಣ್ಣನ್ನ ನೋಡ್ತಾ ಹೋದ್ರೆ ಇದು ಮೇಲ್ಭಾಗದ ಮಣ್ಣು, ಇದು ಸ್ಪಷ್ಟವಾಗಿ ಸುಮಾರು 10 ಅಡಿ ಆಳದವರೆಗೂ ಕೂಡ ಹಾಕಿರುವಂತಹ ಮಣ್ಣುಗಳೇ ಇರುವಂತದ್ದು. ಹಾಗಾಗಿ ಬಹಳ ಮೆದುವಾದಂತಹ ಮಣ್ಣು ಇರುವಂತದ್ದು. ಈ ನಿಟ್ಟಿನಲ್ಲಿ 10 ಅಡಿ ಆಳ ಹೋದ ನಂತರವಾಗಿ ಆತ ಹುಟ್ಟಿರುವಂತಹ ಸ್ಥಳಗಳು ಕೂಡ ಬರ್ಬೋದು, ಅಥವಾ ಅದು ಹಿಂದೆ ಪ್ರವಾಹದ ಸಂದರ್ಭದಲ್ಲಿ ನಾಮಾವಶೇಷ ಕೂಡ ಆಗಿರ್ಬೋದು. ಆದ್ರೆ ಯಾವುದೇ ಒಂದು ಸಂಶಯ ಉಳಿಬಾರ್ದು, ಯಾವುದೇ ಒಂದು ಗೊಂದಲ ಈ ಪ್ರಕರಣದಲ್ಲಿ ಉಳಿಬಾರ್ದು ನಿಟ್ಟಿನಲ್ಲಿ ಈಗ ಮಣ್ಣನ್ನ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಾವು ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 16ರವರೆಗೆ ಗಮನಿಸ್ತಾ ಹೋದ್ರೆ SIT ನೇರ ಎಲ್ಲ ಕಾರ್ಯಾಚರಣೆಯನ್ನ ಆತನ ಸಮ್ಮುಖದಲ್ಲೇ ಮಾಡ್ತಾ ಇದೆ ಮತ್ತು ಆತ ಕೊಡುವಂತ ಮುಂದಿನ ಆದೇಶದ ಅನ್ವಯ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಆತ ಸುಮಾರು 6 ಫೀಟ್ ಅಂತ ಹೇಳಿದ್ರೆ SIT ಅವರು 8 ಫೀಟ್ ಆಗಿದ್ದಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 13 ಅನ್ನೋಂಥದ್ದು ಬಹಳ ನಿರ್ಣಾಯಕ ಮತ್ತು ಈ ಪ್ರಕರಣಕ್ಕೆ ಮೇಜರ್ ರೋಲ್ ಅನ್ನ ತಂದುಕೊಡುವಂತಹ ವಿಚಾರ ಆಗಿರೋ ಕಾರಣಕ್ಕಾಗಿ ಈಗ GPR ಸಿಸ್ಟಮ್ ಅಲ್ಲಿ ಯಾವುದೇ ಕಳೆ ಬರದ ಅಂಶಗಳು ಕಂಡು ಬರದ ಹಿನ್ನೆಲೆಯಲ್ಲಿ ಮ್ಯಾನ್ಯಲ್ ಆಗಿ ಅಥವಾ ಹಿಟಾಚಿ ಮೂಲಕವಾಗಿ ಇದನ್ನ ಉತ್ಖನನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಸದ್ಯ ದೂರುದಾರನನ್ನು ನೀವು ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಆತ ಮಾಹಿತಿಗಳನ್ನ ಈ ಜಾಗದ ಬಗ್ಗೆ ಕೊಡ್ತಾ ಇರುವಂತದ್ದು. ಆತನೇ ಹೇಳಿರೋ ಪ್ರಕಾರವಾಗಿ ಮಾಸ್ ಬರಿಯಲ್ ಅಂದ್ರೆ ಸಾಮೂಹಿಕವಾಗಿ ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ, 8ಕ್ಕೂ ಹೆಚ್ಚು ಶವಗಳು ಈ ಭಾಗದ ಒಳಭಾಗದಲ್ಲಿ ಇದೆ ಅನ್ನೋದನ್ನ ಆತ ಹೇಳಿರುವಂತದ್ದು. ಜೊತೆಗೆ ತಾನು ಈ ಹಿಂದೆ ಮಾಡಿದಂತ ಕೃತ್ಯ ಆಗಿರ್ಬೋದು, ತಾನು ಇಲ್ಲಿ ಸಾಮೂಹಿಕವಾಗಿ ಹೆಣಗಳನ್ನ ಹೂಳುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಥಿತಿ ಇತ್ತು, ಅಂದಿನ ಸ್ಥಿತಿಗತಿ ಯಾವ ರೀತಿಯಾಗಿತ್ತು, ಆ ಹೆಣಗಳು ಎಷ್ಟು ಸಂಖ್ಯೆಯಲ್ಲಿತ್ತು ಮತ್ತು ಆ ಮಹಿಳೆಯರದ್ದಾದ್ರೆ ಅವರ ವಯಸ್ಸು ಎಷ್ಟು ಎಂಬಿತ್ಯಾದಿಗಳ ಬಗ್ಗೆ ಮಾಹಿತಿಗಳನ್ನ ಕೂಡ ಕೇಳ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಮಾನವ ಹಕ್ಕುಗಳು ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈಗಾಗಲೇ ಯುವರಾಜ್ ಅವರ ನೇತೃತ್ವದಲ್ಲಿ ತಂಡ ಧರ್ಮಸ್ಥಳ ಗ್ರಾಮದಲ್ಲಿ ನಿನ್ನೆ ಸಾಕಷ್ಟು ಓಡಾಟವನ್ನ ಮಾಡಿತ್ತು. ಸ್ಪಾಟ್ ನಂಬರ್ 16ಕ್ಕೆ ಕೂಡ ಬಂದಿತ್ತು. ಇದೀಗ ಆ ತಂಡದ ಕೆಲವು ಸದಸ್ಯರು ಸ್ಪಾಟ್ ನಂಬರ್ 13ರ ಬಳಿ ಬಂದಿರುವಂತದ್ದು. ಈಗಾಗಲೇ ಅನಾಮಿಕನ ವಿಚಾರಣೆಯನ್ನು ಕೂಡ ಅವರು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಆಗಿರ್ಬೋದು, ಬೆಳ್ತಂಗಡಿಯ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಎಲ್ಲ ಭಾಗದಲ್ಲಿ ಸಂಚಾರ ಮಾಡಿ ಹಲವು ಮಾಹಿತಿಗಳನ್ನ ಅತ್ಯಮೂಲ್ಯ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತ್ನಲ್ಲಿ ಈಗಿರುವಂತಹ ದಾಖಲೆಗಳನ್ನ ಕೂಡ ಅವರು ಸಂಗ್ರಹ ಮಾಡಿದ್ದಾರೆ. ಅನಾಮಿಕನನ್ನ
ವಿಚಾರಣೆ ಮಾಡಿ ಅವನಿಂದ ಕೂಡ ಅತ್ಯಮೂಲ್ಯ ಮಾಹಿತಿಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಸದ್ಯ ಈ ಸ್ಪಾಟ್ ನಂಬರ್ 13ಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ಬರ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣನ್ನ ಅಗಿಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಜೊತೆಗೆ ವಿದ್ಯುತ್ ಕಂಬಗಳು ಹತ್ತಿರದಲ್ಲಿ ಇರೋ ಕಾರಣಕ್ಕಾಗಿ ಮೆಸ್ಕಾಂನ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜೊತೆಗೆ ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಈಗ ಈ ದೃಶ್ಯಗಳಲ್ಲಿ ಏನ್ ಗಮನಿಸ್ತಾ ಇದ್ದೀರಿ, ಈ ಕಾಡಿನ ಕೆಳಭಾಗದಲ್ಲಿ ಇರುವಂತದ್ದು ಕಿಂಡಿ ಅಣೆಕಟ್ಟು, ನೇತ್ರಾವತಿಯ ಕಿಂಡಿ ಅಣೆಕಟ್ಟು. ಇಲ್ಲಿ ಜಾಸ್ತಿಯಾಗಿ ಡಿಗ್ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಮತ್ತಷ್ಟು ಆಳವಾಗಿ ಹೋಗಿ ಮಣ್ಣನ್ನ ತೆಗೆದಂತ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ಇರುವಂತಹ ಕಿಂಡಿ ಅಣೆಕಟ್ಟು ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ SIT ತಂಡ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಯಾಕೆಂದ್ರೆ ಆವಾಗ ಜಿಪಿಆರ್ ಮೂಲಕವಾಗಿ ಶೋಧ ಕಾರ್ಯ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ SITಯ ಪ್ರಮುಖರು ಪ್ರಣವ್ ಮೊಹಂತಿ ಅವರೇ ಬಂದಿದ್ರು ಮತ್ತು ಅದರ ಎಲ್ಲ ಡಾಟಾಗಳನ್ನ ಕೂಡ ಕೇಳಿ ಪಡ್ಕೊಂಡ್ರು ಮತ್ತು ಅದರ ತಂತ್ರಜ್ಞರು ಹೇಳೋ ಪ್ರಕಾರವಾಗಿ ಈ ಭಾಗದಲ್ಲಿ ಮಣ್ಣಿನ ತೇವಾಂಶ, ಮಣ್ಣಿನ ನೀರಿನ ಅಂಶ ಬಹಳಷ್ಟು ಇರೋ ಕಾರಣಕ್ಕಾಗಿ ಗೋಚರ ಆಗ್ತಾ ಇಲ್ಲ, ತರಂಗಗಳು ಸ್ಪಷ್ಟವಾಗಿ ತಮಗೆ ಔಟ್ಪುಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಹಿಟಾಚಿ ಮೂಲಕವಾಗಿ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಸತತವಾಗಿ ಉತ್ಖನನ ಕಾರ್ಯ ಈ ಭಾಗದಲ್ಲಿ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ ಸುಮಾರು 80 ಲೋಡ್ಗೆ ಹೆಚ್ಚು ಮಣ್ಣನ್ನ ಈ ಭಾಗದಲ್ಲಿ ಹಾಕಲಾಗಿದೆ. ಯಾಕೆಂದ್ರೆ 2019 ಇಸವಿಯಲ್ಲಿ ಇದೇ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಹರಿವು ಕಂಡು ಬಂದಿತ್ತು. ಅವಾಗ ಈ ಭಾಗ ಎಕ್ಸಾಕ್ಟ್ ಆಗಿ ಏನಿದೆ ಅನಾಮಿಕ ವ್ಯಕ್ತಿ ನಿಂತ್ಕೊಂಡಿರುವಂತಹ ಜಾಗ ಮತ್ತು JCBಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಭಾಗ ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು ಮತ್ತು ಭಾರಿ ಮಳೆಯ ಸಂದರ್ಭದಲ್ಲಿ ಇಲ್ಲಿ ಮಣ್ಣಿನ ಸವಕಳಿ ಕೂಡ ಆಗಿತ್ತು. ಆ ನಂತರದ ವರ್ಷಗಳಲ್ಲಿ ಕೆಳಗಿನ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು ಮತ್ತು ಈ ಭಾಗದ ರಸ್ತೆ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನ ಇಲ್ಲಿ ಸುರಿಯಲಾಗಿದೆ. ಸುಮಾರು 80 ಲೋಡ್ಗೆ ಹೆಚ್ಚಿನ ಮಣ್ಣನ್ನ ಈ ಭಾಗದಲ್ಲಿ ಇಲ್ಲಿ ಸುರಿಯಲಾಗಿತ್ತು ಅಂತ ಇಲ್ಲಿ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇಂತಹ ಭೌಗೋಳಿಕ ಸವಾಲುಗಳು ಇರುವಂತಹ ಹಿನ್ನೆಲೆಯಲ್ಲಿ GPR ಸಿಸ್ಟಮ್ ಅನ್ನ ಬಳಸಬೇಕೆಂಬ ಆಗ್ರಹವನ್ನ ವಕೀಲರ ತಂಡ SITಗೆ ಮಾಡಿತ್ತು. SITಯ ಪ್ರಮುಖರು ಸರ್ಕಾರದ ಬಳಿ ಚಿಂತನೆ ನಡೆಸಿ ಕೊನೆಗೂ GPR ಅನ್ನ ಈ ಭಾಗಕ್ಕೆ ತರೋಕೆ ಯಶಸ್ವಿಯಾಗಿದ್ರು. ನಿನ್ನೆ ಟ್ರಯಲ್ ರನ್ ಕೂಡ ಮಾಡಿದ್ರು. ಇವತ್ತು ಸುಮಾರು 40 ನಿಮಿಷಗಳ ಕಾಲ ಸತತ ಹಾರಾಟವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಫಲಶ್ರುತಿ ಆಗದಂತ ಹಿನ್ನೆಲೆಯಲ್ಲಿ ಈಗ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡುವಂತಹ ತೀರ್ಮಾನಕ್ಕೆ ಕೊನೆಯದಾಗಿ SIT ಬಂದಿರುವಂತದ್ದು. ಅನಾಮಿಕ ವ್ಯಕ್ತಿಯ ಎಲ್ಲವನ್ನ ಕೂಡ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾನೆ. ಆತ ತೋರಿಸುವಂತಹ ಜಾಗದಲ್ಲಿ ನಿರ್ದಿಷ್ಟವಾಗಿ ಆತನೇ ಹೇಳುವ ಪ್ರಕಾರವಾಗಿ ಇಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಆತ ಹೇಳಿರುವಂತಹ ಸ್ಪಾಟ್ ಅಲ್ಲೇ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಎಷ್ಟು ಆಳಕ್ಕೆ ಹೋಗ್ಬೇಕು, ಎಷ್ಟು ಅಗಲಕ್ಕೆ ಹೋಗ್ಬೇಕು ಎಂಬಿತ್ಯಾದಿ ಚರ್ಚೆಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಕನಿಷ್ಠ 10 ಅಡಿ ಆದ್ರೂ ಕೆಳಗೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಇರುವಂತದ್ದು. ಯಾಕಂದ್ರೆ ಇವಾಗ್ಲೇ ಹೇಳಿರುವಂತ ಪ್ರಕಾರವಾಗಿ ಸುಮಾರು 8 ರಿಂದ 10 ಅಡಿ ಹಾಕಿರುವಂತಹ ಮಣ್ಣೆ ತುಂಬಿಕೊಂಡಿರೋ ಕಾರಣಕ್ಕಾಗಿ ಅದನ್ನ ತೆಗೆದು ಬಳಿಕ ಅಲ್ಲಿ ಕಳೆಬರ ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಯಶಸ್ವಿಯಾಗಿ ಹೊರತೆಗಿಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿದೆ. ಯಾಕಂದ್ರೆ ಸ್ಪಾಟ್ ನಂಬರ್ 13 ಅನ್ನುವಂಥದ್ದು ಇಡೀ ಪ್ರಕರಣಕ್ಕೆ ನಿರ್ಣಾಯಕವಾದ ಫಲಿತಾಂಶವನ್ನ ತೋರಿಸುತ್ತೆ ಮತ್ತು ಅನಾಮಿಕನ ಸತ್ಯಾಸತ್ಯತೆಯ ಅನಾವರಣ, ಆತನ ಹೇಳಿಕೆ ಬಗ್ಗೆ ಸಾಕಷ್ಟು ಸಂಶಯ ಮತ್ತು ಸಾಕಷ್ಟು ಗೊಂದಲಗಳು ಇದ್ರೂ ಕೂಡ SIT ಎಲ್ಲವನ್ನ ಕೊಟ್ಟಿರೋದು, ಎಲ್ಲ ಆಪ್ಷನ್ ಅನ್ನು ಕೊಟ್ಟಿರುವಂತದ್ದು, ಎಲ್ಲ ಸರ್ವಾಧಿಕಾರವನ್ನ ಕೊಟ್ಟಿರುವಂತದ್ದು ಇದೇ ಅನಾಮಿಕ ವ್ಯಕ್ತಿಗೆ. ಯಾಕೆಂದ್ರೆ ಆತ ಹೇಳುವಂತ ಪ್ರತಿಯೊಂದು ವಾಕ್ಯ, ಅದು ಪ್ರತಿಯೊಂದು ಸ್ಟೇಟ್ಮೆಂಟ್ ಏನಿದೆ ಅದು ಈ ಪ್ರಕರಣಕ್ಕೆ ಗಂಭೀರತೆಯನ್ನು ತಂದುಕೊಡುತ್ತೆ. ಜೊತೆಗೆ ಆತನ ಹೇಳಿಕೆಯ ಅನುಸಾರ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೊನೆಯದಾಗಿ SIT ಅನಾಮಿಕನಿಗೆ ಆಪ್ಷನ್ ಕೊಟ್ಟಿತ್ತು. ಆತ ಹೇಳುವಂತ ಪ್ರಕಾರವಾಗಿ ಈಗ ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಲವಿತಾ. ಓಕೆ.